ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಭಾರತ ಮತ್ತು ಯುರೋಪ್ ನಡುವೆ ಪ್ರಾಚೀನ ಕಾಲದಿಂದಲೂ ನಡೆದ ಸಾಂಬಾರ ಪದಾರ್ಥಗಳ ವ್ಯಾಪಾರದ ಉತ್ಪನ್ನ ಯಾವುವು? ಉತ್ತರ: ಮೆಣಸು, ಏಲಕ್ಕಿ, ದಾಲ್ಚಿನ್ನಿ, ಶುಂಠಿ, ಜೀರಿಗೆ. 2. ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಯಾವುದು? ಉತ್ತರ: ಕಾನ್ಸ್ಟಾಂಟಿನೋಪಲ್. 3. ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಯಾರು ಏಕಸ್ವಾಮ್ಯ ಸಾಧಿಸಿದರು? ಉತ್ತರ: ಅರಬ್ಬರು. 4. ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದವರು ಯಾರು? ಉತ್ತರ: ಇಟಲಿಯ ವರ್ತಕರು. 5. ಕಾನ್ಸ್ಟಾಂಟಿನೋಪಲ್ ನಗರವನ್ನು 1453ರಲ್ಲಿ ಯಾರು ವಶಪಡಿಸಿಕೊಂಡರು? ಉತ್ತರ: ಅಟೋಮನ್ ಟರ್ಕರು. 6. ಇಟಲಿಯ ವರ್ತಕರ ಏಕಸ್ವಾಮ್ಯ ಮುರಿಯಲು ಸಮುದ್ರ ಮಾರ್ಗವನ್ನು ಶೋಧನೆ ನಡೆಸಿದ ದೇಶಗಳು ಯಾವುವು? ಉತ್ತರ: ಸ್ಪೇನ್ ಮತ್ತು ಪೋರ್ಚುಗಲ್. 7. ಸಮುದ್ರ ಮಾರ್ಗವನ್ನು ಕಂಡುಹಿಡಿಯಲು ಬಳಸುವ ಯಂತ್ರಗಳು ಯಾವುವು? ಉತ್ತರ: ಅಸ್ಟ್ರೋಲೋಬ್, ನಕ್ಷತ್ರ ಉನ್ನತಿ ಮಾಪನ, ದಿಕ್ಸೂಚಿ, ಸಿಡಿಮದ್ದು. 8. ವಾಸ್ಕೋ ಡ ಗಾಮ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಯಲು ಎಲ್ಲಿಂದ ಬಂದನು? ಉತ್ತರ: ಲಿಸ್ಬನ್. 9. ವಾಸ್ಕೋ ಡ ಗಾಮ ಭಾರತಕ್ಕೆ ಎಷ್ಟರಲ್ಲಿ ತಲುಪಿದನು? ಉತ್ತರ: 1498. 10. ಭಾರತಕ್ಕೆ ವಾಸ್ಕೋ ಡಿ ಗಾಮ ತಲುಪಿದ ಸ್ಥಳ ಯಾವುದು? ಉತ್ತರ: ಕಾಪಾಡ್, ಕಲ್ಲಿಕೋಟೆ ಸಮೀಪದ ಕಾಪಾಡ್. 11. ಕೆಂಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ ಒಂದುಗೂಡಿಸುವ ಕಾಲುವೆ ಯಾವುದು? ಉತ್ತರ: ಸೂಯೆಜ್ ಕಾಲುವೆ. 12. ಸೂಯೆಜ್ ಕಾಲುವೆ ಯಾವ ಪ್ರದೇಶದಲ್ಲಿದೆ? ಉತ್ತರ: ಈಜಿಪ್ಟ್ನಲ್ಲಿದೆ. 13. ಆಫ್ರಿಕಾದ ದಕ್ಷಿಣ ತುದಿಯನ್ನು ಬಾರ್ತೊಲೊಮ್ಯೂ ಡಯಾಸ್ ಏನೆಂದು ಕರೆಯುತ್ತಾರೆ? ಉತ್ತರ: ಕೇಪ್ ಆಫ್ ಗುಡ್ ಹೋಪ್. 14. ಭಾರತಕ್ಕೆ ಜಲಮಾರ್ಗದ ಮೂಲಕ ಮೊದಲು ಬಂದ ಮತ್ತು ಭಾರತ ಬಿಟ್ಟು ಕೊನೆಗೆ ಹೋದ ಯುರೋಪಿಯನ್ನರು ಯಾರು? ಉತ್ತರ: ಪೋರ್ಚುಗೀಸರು. 15. ಪೋರ್ಚುಗೀಸರ ಮೊದಲ ವೈಸ್ರಾಯ್ ಯಾರು? ಉತ್ತರ: ಫ್ರಾನ್ಸಿಸ್ಕೋ ಡಿ ಅಲ್ಮೆಡ. 16. ಸಮುದ್ರ ಮೇಲಿನ ಏಕಸ್ವಾಮ್ಯಕ್ಕೆ ಫ್ರಾನ್ಸಿಸ್ಕೋ ಡಿ
ಹೆಲ್ಮೆಟ್ ತಂದ ನೀತಿ ಯಾವುದು? ಉತ್ತರ ಬ್ಲೂ ವಾಟರ್ ಪಾಲಿಸಿ. 17. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೆಂದು ಕರೆಸಿಕೊಂಡವರು ಯಾರು? ಉತ್ತರ ಅಲ್ಫೋನ್ಸ್ ಡಿ ಅಲ್ಬುಕರ್ಕ್. 18. ಬಿಜಾಪುರ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡ ಪೋರ್ಚುಗೀಸರ ಆಡಳಿತ ಕೇಂದ್ರವನ್ನಾಗಿಸಿಕೊಂಡವರು ಯಾರು? ಉತ್ತರ ಅಲ್ಫೋನ್ಸ್ ಡಿ ಅಲ್ಬುಕರ್ಕ್. 19. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಯಾವಾಗ? ಉತ್ತರ 1602. 20. 1729 1758 ವರೆಗೆ ವೈನಾಡನ್ನು ರಕ್ಷಿಸಿಕೊಂಡ ರಾಜ ಯಾರು? ಉತ್ತರ ವೈನಾಡ್ನ ರಾಜ ಮಾರ್ತಾಂಡವರ್ಮ. 21. ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾಯಿಸಿದ ವೈನಾಡ್ ಅರಸ ಯಾರು? ಉತ್ತರ ಮಾರ್ತಾಂಡವರ್ಮ. 22. 1753 ಡಚ್ಚರನ್ನು ಸೋಲಿಸಿ ಒಪ್ಪಂದ ಮಾಡಿಕೊಂಡ ತಿರುವಾಂಕೂರಿನ ಅರಸ ಯಾರು? ಉತ್ತರ ಮಾರ್ತಾಂಡವರ್ಮ. 23. ಭಾರತದಲ್ಲಿ ಇಂಗ್ಲಿಷರ ಏಳ್ಗೆ ಹೊಂದುತ್ತಿರುವ ಸಂದರ್ಭದಲ್ಲಿ ಡಚ್ಚರು ಏಷ್ಯಾದ ಯಾವ ಭಾಗದಲ್ಲಿ ವಸಾಹತು ಸ್ಥಾಪಿಸಲು ಆಸಕ್ತರಾಗಿದ್ದರು? ಉತ್ತರ ಏಷ್ಯಾದ ಆಗ್ನೇಯ ಭಾಗದಲ್ಲಿ ಡಚ್ಚರು ಹೆಚ್ಚು ಆಸಕ್ತಿ ಹೊಂದಿದ್ದರು. 24. ಇಂಗ್ಲೆಂಡಿನ ಎಲಿಜಬೆತ್ ರಾಣಿ ಅವರು ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ಮಾಡಲು ಎಷ್ಟು ವರ್ಷಗಳ ಅನುಮತಿ ನೀಡಿದಳು? ಉತ್ತರ 15 ವರ್ಷಗಳ ಪರವಾನಗಿ ನೀಡಿದಳು. 25. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1600 ಡಿಸೆಂಬರ್ 31 ಅನುಮತಿ ಪಡೆದಿದ್ದರು. ಎಷ್ಟರಲ್ಲಿ ಔಪಚಾರಿಕವಾಗಿ ವ್ಯಾಪಾರವನ್ನು ಪ್ರಾರಂಭಿಸಿತು? ಉತ್ತರ 1613 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಔಪಚಾರಿಕವಾಗಿ ಪೂರ್ವ ದೇಶಗಳೊಂದಿಗೆ ವ್ಯಾಪಾರವನ್ನು ಪ್ರಾರಂಭಿಸಿತು. 26.
ಬ್ರಿಟಿಷರಿಗೆ ವ್ಯಾಪಾರ ಮಾಡಲು ಅನುಮತಿ ನೀಡಿದ ಭಾರತದ ಅರಸ ಯಾರು? ಉತ್ತರ ಜಹಾಂಗೀರ್. 27. ಜಹಾಂಗೀರನ ಅನುಮತಿ ಪಡೆದ ಇಂಗ್ಲೆಂಡಿನ ರಾಜ 1ನೇ ಜೇಮ್ಸ್ನ ರಾಯಭಾರಿ ಯಾರು? ಉತ್ತರ ಸರ್ ಥಾಮಸ್ ರೋ. 28. ಥಾಮಸ್ ಮೊದಲ ದಾಸ್ತಾನು ಮಳಿಗೆ ಎಲ್ಲಿ ಸ್ಥಾಪಿಸಲು ಪರವಾನಗಿ ಪಡೆದಿದ್ದ? ಉತ್ತರ ಸೂರತ್ನಲ್ಲಿ ಮೊದಲ ದಾಸ್ತಾನು ಮಳಿಗೆ ಸ್ಥಾಪಿಸಲು ಪರವಾನಗಿ ಪಡೆದಿದ್ದರು. 29. ಬ್ರಿಟಿಷರು ಮದ್ರಾಸಿನಲ್ಲಿ ಚಂದ್ರಗಿರಿಯ ರಾಜನಿಂದ ಭೂಮಿಯನ್ನು ಪಡೆದು ಬಲಿಷ್ಠ ಕೋಟೆಯನ್ನು ಕಟ್ಟಿಸಿದರು. ಅದರ ಹೆಸರು ಏನು? ಉತ್ತರ ಸೇಂಟ್ ಜಾರ್ಜ್ ಫೋರ್ಟ್. 30. ವಾರ್ಷಿಕ 10 ಪೌಂಡ್ಗಳಿಗೆ ಬಾಂಬೆಯನ್ನು ಕಂಪನಿಗೆ ಮಾರಿದ ಇಂಗ್ಲೆಂಡ್ನ ರಾಜ ಯಾರು? ಉತ್ತರ 2ನೇ ಚಾರ್ಲ್ಸ್. 31. ಬ್ರಿಟಿಷರು ಫೋರ್ಟ್ ವಿಲಿಯಂ ಎಂಬ ಕೋಟೆಯನ್ನು ಎಲ್ಲಿ ಕಟ್ಟಿಸಿದರು? ಉತ್ತರ ಕಲ್ಕತ್ತಾದಲ್ಲಿ ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿಸಿದರು. 32. 17ನೇ ಶತಮಾನದ ಅಂತ್ಯದಲ್ಲಿ ಬ್ರಿಟಿಷರು ಯಾವ ನಗರಗಳನ್ನು ತಮ್ಮ ಪ್ರೆಸಿಡೆನ್ಸಿ ಕೇಂದ್ರಗಳಾಗಿ ಮಾಡಿದರು? ಉತ್ತರ ಮದ್ರಾಸ್, ಬಾಂಬೆ ಮತ್ತು ಕಲ್ಕತ್ತಾ ನಗರಗಳು ಪ್ರೆಸಿಡೆನ್ಸಿಗಳಾಗಿದ್ದವು. 33. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಬ್ರಿಟಿಷರ ರಾಜಧಾನಿ ಯಾವುದಾಗಿತ್ತು? ಉತ್ತರ ಕಲ್ಕತ್ತಾ ಬ್ರಿಟಿಷರ ರಾಜಧಾನಿಯಾಗಿತ್ತು. 34. ಫ್ರೆಂಚ್ ಸರ್ಕಾರಿ ಕಂಪನಿಯ ಆಡಳಿತ ಎಷ್ಟರಲ್ಲಿ ಪ್ರಾರಂಭಿಸಿದರು? ಉತ್ತರ 1674. 35. 1668ರಲ್ಲಿ ಪ್ರಥಮ ದಾಸ್ತಾನು ಮಳಿಗೆ ಫ್ರೆಂಚರು ಎಲ್ಲಿ ಸ್ಥಾಪಿಸಿದರು? ಉತ್ತರ ಸೂರತ್. 36. ಮಚಲಿಪಟ್ನ, ಚಂದ್ರನಗರ, ಮಾಯೆ, ಕಾರೈಕಲ್, ಕಾಸಿಂ ಬಜಾರ್, ಬಾಲ್ಸೋರ್ ಇವು ಯಾರ ವಸಾಹತು ಕೇಂದ್ರಗಳಾಗಿದ್ದವು? ಉತ್ತರ ಫ್ರೆಂಚ್. 37. ಫ್ರೆಂಚರ ರಾಜಧಾನಿ ಯಾವುದಾಗಿತ್ತು? ಉತ್ತರ ಪುದುಚೇರಿ ಅಥವಾ ಪಾಂಡಿಚೇರಿ. 38. ಪಾಂಡಿಚೇರಿಯ ಗವರ್ನರ್ ಆಗಿ ಇಂಗ್ಲಿಷರೊಡನೆ ಕರ್ನಾಟಿಕ್ ಯುದ್ಧಕ್ಕೆ ಕಾರಣನಾದ ಫ್ರೆಂಚ್ ಅಧಿಕಾರಿ ಯಾರು? ಉತ್ತರ ಡೂಪ್ಲೆ. 39. 3 ಕರ್ನಾಟಿಕ್
ಯುದ್ಧಗಳು ಯಾರ ಯಾರ ನಡುವೆ ನಡೆಯಿತು? ಉತ್ತರ ಫ್ರೆಂಚ್ ಮತ್ತು ಇಂಗ್ಲಿಷರ ಮಧ್ಯೆ ನಡೆಯಿತು. 40. ಕರ್ನಾಟಿಕ್ ಯುದ್ಧ ಯಾವುದರ ಸಲುವಾಗಿ ಯಾರ ಮಧ್ಯೆ ನಡೆಯಿತು? ಉತ್ತರ ಹೈದರಾಬಾದ್ ಮತ್ತು ಕರ್ನಾಟಿಕ್ ಪ್ರಾಂತ್ಯದ ಅಸ್ಥಿರತೆಯ ಲಾಭ ಪಡೆಯಲು ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದ ಯುದ್ಧಗಳೇ ಕರ್ನಾಟಿಕ್ ಯುದ್ಧ. 41. ಹೈದರಾಬಾದ್ ಸಂಸ್ಥಾನ ಸ್ಥಾಪಿಸಿದವರು ಯಾರು? ಉತ್ತರ ಆಸಫ್ ಜಾ ಎಂಬುವವನು 1724ರಲ್ಲಿ ಹೈದರಾಬಾದ್ ಸಂಸ್ಥಾನ ಸ್ಥಾಪಿಸಿದನು. 42. ಆಸಫ್ ಜಾನ ಅಧೀನದಲ್ಲಿ ಕರ್ನಾಟಿಕ್ ಪ್ರಾಂತ್ಯವನ್ನು ಯಾರು ಆಳುತ್ತಿದ್ದರು? ಉತ್ತರ ದೋಸ್ತ್ ಅಲಿ. 43. ಆಸಫ್ ಜಾನು ಅನ್ವರುದ್ದೀನನ್ನು ಏಕೆ ಕರ್ನಾಟಕದ ನವಾಬನಾಗಿ ನೇಮಿಸಿದನು? ಉತ್ತರ 1740ರಲ್ಲಿ ಮರಾಠರು ಕರ್ನಾಟಕ ಪ್ರಾಂತ್ಯ ಲೂಟಿ ಮಾಡಿ ದೋಸ್ತ್ ಅಲಿಯನ್ನು ಕೊಂದು ಚಂದಾ ಸಾಹೇಬನನ್ನು ಸತಾರದಲ್ಲಿ ಸೆರೆಯಲ್ಲಿಟ್ಟಾಗ ಆಸಫ್ ಜಾನು ತನ್ನ ನಂಬಿಕಸ್ಥ ಅನ್ವರುದ್ದೀನನ್ನು ಕರ್ನಾಟಕದ ನವಾಬನಾಗಿ ನೇಮಿಸಿದನು. 44. ಮೊದಲ ಕರ್ನಾಟಿಕ್ ಯುದ್ಧ ಯಾವಾಗ ನಡೆಯಿತು? ಉತ್ತರ 1746ರಿಂದ 48ರವರೆಗೆ ನಡೆಯಿತು. 45. ಮೊದಲ ಕರ್ನಾಟಿಕ್ ಯುದ್ಧದ ಗತಿ ಏನಾಯಿತು? ಉತ್ತರ ಮೊದಲ ಕರ್ನಾಟಿಕ್ ಯುದ್ಧದಲ್ಲಿ ಫ್ರೆಂಚರ ಡೂಪ್ಲೆ ಮಾರಿಷಸ್ನಿಂದ ಲಾಬೋರ್ಡಿನನ್ನು ಸೇನಾ ಮುಖ್ಯಸ್ಥನಾಗಿ ಕರೆಸಿಕೊಂಡನು. ಲಾಬೋರ್ಡಿನ್ ಬ್ರಿಟಿಷರಿಂದ ಮದ್ರಾಸನ್ನು ವಶಪಡಿಸಿಕೊಂಡನು. ಬ್ರಿಟಿಷರು ಅನ್ವರುದ್ದೀನನ್ನು ಮೊರೆ ಹೋದರು. ಅನ್ವರುದ್ದೀನನ್ನು ಫ್ರೆಂಚರು ಮದ್ರಾಸದಿಂದ ಹೊರಗಟ್ಟಲು ಸೈನ್ಯಪಡೆ ಕಳುಹಿಸಿದನು. ಅನ್ವರುದ್ದೀನನ ಸೈನ್ಯ ಕೂಡ ಸೋತಿತು. ಲಾಬೋರ್ಡಿನನು ಮದ್ರಾಸನ್ನು ಬ್ರಿಟಿಷರಿಗೆ ಬಿಟ್ಟು ಲಂಚ ಪಡೆದು ಡೂಪ್ಲೆಗೆ ಹೇಳದೆ ಮಾರಿಷಸ್ಗೆ ಹೊರಟ ಹೋದ. ಫ್ರೆಂಚರ ಮುಖ್ಯಸ್ಥ ಡೂಪ್ಲೆ ಕೋಪಗೊಂಡು ಮದ್ರಾಸನ್ನು ಮರಳಿ ಪಡೆಯಲು ವ್ಯರ್ಥ ಪ್ರಯತ್ನ ಮಾಡಿದನು. ಕೊನೆಗೆ ಯುರೋಪಿನಲ್ಲಿ ಇಂಗ್ಲೆಂಡ್ ಮತ್ತು ಫ್ರಾನ್ಸಿನ ಮಧ್ಯೆ ನಡೆದ ಒಪ್ಪಂದದೊಂದಿಗೆ ಕರ್ನಾಟಿಕ್ ಯುದ್ಧವು ಮುಕ್ತಾಯಗೊಂಡಿತು. 46. ಮೊದಲ ಕರ್ನಾಟಿಕ್ ಯುದ್ಧದ ಒಪ್ಪಂದ ಯಾವುದು? ಉತ್ತರ ಎಕ್ಸ್ ಲಾ ಚಾಪೆಲ್ ಒಪ್ಪಂದ. 47. ಆಸಫ್ ಜಾನ ಮರಣಾನಂತರ ಯಾರ ಮಧ್ಯೆ ಕಲಹ ಆರಂಭವಾಯಿತು? ಉತ್ತರ 1748ರಲ್ಲಿ ಆಸಫ್ ಜಾ ಮರಣಾನಂತರ ಅವನ ಮಗ ನಾಸಿರ್ ಜಂಗ್ ಮತ್ತು ಮಗಳ ಮಗನಾದ ಮುಜಫರ್ ಜಂಗರ ನಡುವೆ ಹೈದರಾಬಾದ್ ಸಂಸ್ಥಾನದ ಸಲುವಾಗಿ ಕಲಹ ಏರ್ಪಟ್ಟಿತು.
48. ಮೊದಲ ಕರ್ನಾಟಿಕ್ ಯುದ್ಧದ ನಂತರ ಯಾರ ಮಧ್ಯೆ ಕಲಹ ಆರಂಭವಾಯಿತು? ಉತ್ತರ 1748ರಲ್ಲಿ ಕರ್ನಾಟಿಕ್ ಪ್ರದೇಶದಲ್ಲಿ ಚಂದಾ ಸಾಹೇಬ್ ಮತ್ತು ಅನ್ವರುದ್ದೀನ್ ನಡುವೆ ಸಿಂಹಾಸನಕ್ಕಾಗಿ ಕಲಹ ಆರಂಭವಾಯಿತು. 49. ಹೈದರಾಬಾದ್ ಪ್ರಾಂತ್ಯದಲ್ಲಿ ಮುಜಫರ್ ಜಂಗ್ನಿಗೆ ಯಾರು ಸಹಾಯ ಮಾಡಿದರು? ಉತ್ತರ ಫ್ರೆಂಚರು. 50. ಹೈದರಾಬಾದ್ ಸಿಂಹಾಸನ ಕಲಹದಲ್ಲಿ ನಾಸಿರ್ ಜಂಗನಿಗೆ ಯಾರು ಸಹಾಯ ಮಾಡಿದರು? ಉತ್ತರ ಇಂಗ್ಲಿಷರು. 51. ಕರ್ನಾಟಿಕ್ ಪ್ರದೇಶದ ಕಲಹದಲ್ಲಿ ಇಂಗ್ಲಿಷರು ಯಾರಿಗೆ ಸಹಾಯ ಮಾಡಿದರು? ಉತ್ತರ ಅನ್ವರ್ ಉದ್ ದಿನ್ ನ ಬೆಂಬಲಕ್ಕೆ ಇಂಗ್ಲಿಷರು ನಿಂತರು. 52. ಕರ್ನಾಟಿಕ್ ಸಿಂಹಾಸನ ಕಲಹದಲ್ಲಿ ಚಂದಾ ಸಾಹೇಬನ ಬೆಂಬಲಕ್ಕೆ ಯಾರು ನಿಂತರು? ಉತ್ತರ ಕರ್ನಾಟಿಕ್ ಸಿಂಹಾಸನದ ಕಲಹದಲ್ಲಿ ಚಂದಾ ಸಾಹೇಬನ ಬೆಂಬಲಕ್ಕೆ ಫ್ರೆಂಚರು ನಿಂತರು. 53. ಅನ್ವರುದ್ದೀನನ್ನು ಅಂಬೂರ್ ಕದನದಲ್ಲಿ ಯಾರು ಸೇರಿ ಕೊಂದರು? ಉತ್ತರ 1749ರಲ್ಲಿ ಅಂಬೂರ್ ಕದನದಲ್ಲಿ ಚಂದಾ ಸಾಹೇಬ್, ಮುಜಫರ್ ಜಂಗ್ ಮತ್ತು ಫ್ರೆಂಚರ ಪಡೆಗಳು ಸೇರಿ ಅನ್ವರುದ್ದೀನನ್ನು ಕೊಂದರು. 54. ಅಂಬೂರ್ ಕದನದ ನಂತರ ಯಾರು ಕರ್ನಾಟಿಕ್ ನವಾಬನಾದನು? ಉತ್ತರ ಅಂಬೂರ್ ಕದನದ ನಂತರ ಚಂದಾ ಸಾಹೇಬನು ಕರ್ನಾಟಿಕ್ ನವಾಬನಾದನು. 55. ನಾಸಿರ್ ಜಂಗ್ನನ್ನು ಯಾರು ಹತ್ಯೆ ಮಾಡಿದರು? ಉತ್ತರ ಮುಜಫರ್ ಜಂಗ್. ಚಂದಾ ಸಾಹೇಬ್ ಫ್ರೆಂಚರ ಸಹಾಯದಿಂದ ನಾಸಿರ್ ಜಂಗ್ನನ್ನು ಕೊಲೆ ಮಾಡಿದರು. 56. ನಾಸಿರ್ ಜಂಗ್ನ ಹತ್ಯೆಯಾದ ನಂತರ ಯಾರು ನವಾಬನಾದನು? ಉತ್ತರ ಹೈದರಾಬಾದ್ನಲ್ಲಿ ನಾಸಿರ್ ಜಂಗ್ನ ಕೊಲೆಯಾದ ನಂತರ ಮುಜಫರ್ ಜಂಗನು ನವಾಬನಾದನು. ಇವನು ಕೆಲವು ದಿನಗಳ ನಂತರ ಹತ್ಯೆಯಾದನು. 57. ಮುಜಫರ್ ಜಂಗ್ ಹತ್ಯೆಯಾದ ನಂತರ ಯಾರು ನವಾಬನಾದರು? ಉತ್ತರ ಫ್ರೆಂಚರು. ಮುಜಫರ್ ಜಂಗ್ನ ಹತ್ಯೆಯಾದ ನಂತರ ಅಸಫ್ ಜಾ ಇನ್ನೊಬ್ಬ ಮಗನಾದ ಸಾಲ್ಬಾತ್ ಜಂಗ್ನ ನವಾಬನಾಗಿ ನೇಮಿಸಲಾಯಿತು. 58. ಎರಡನೇ ಕರ್ನಾಟಿಕ್ ಯುದ್ಧ ಯಾವಾಗ ನಡೆಯಿತು? ಉತ್ತರ ಎರಡನೇ ಕರ್ನಾಟಿಕ್ ಯುದ್ಧ 1749 ರಿಂದ 1754ರವರೆಗೆ ನಡೆಯಿತು. 59. ಸಾಲ್ಬಾತ್ ಜಂಗ್ನ ಆಸ್ಥಾನದಲ್ಲಿ ಫ್ರೆಂಚರ ಸೈನ್ಯ ಅಧಿಕಾರಿ ಯಾರು ಆಗಿದ್ದರು? ಉತ್ತರ ಫ್ರೆಂಚರ ಅಧಿಕಾರಿ ಬುಸ್ಸಿಯನ್ನು ನೇಮಿಸಲಾಯಿತು. 60. ಕರ್ನಾಟಕದ ರಾಜಧಾನಿ ಯಾವುದು? ಉತ್ತರ ಆರ್ಕಾಟ್. 61. ಎರಡನೇ ಕರ್ನಾಟಿಕ್ ಯುದ್ಧದಲ್ಲಿ ಬ್ರಿಟಿಷರ ಸೈನಿಕ ಮುಖ್ಯಸ್ಥರು ಯಾರಾಗಿದ್ದರು? ಉತ್ತರ ರಾಬರ್ಟ್ ಕ್ಲೈವ್. 62. ಎರಡನೇ ಕರ್ನಾಟಿಕ್ ಯುದ್ಧದಲ್ಲಿ ಯಾರು ಮೇಲುಗೈ ಸಾಧಿಸಿದರು?
ಉತ್ತರ ರಾಬರ್ಟ್ ಕ್ಲೈವ್ನ ಮುಖ್ಯಸ್ಥರಾಗಿರುವ ಇಂಗ್ಲಿಷರು ಆರ್ಕಾಟ್ನ ಮೇಲೆ ದಾಳಿ ಮಾಡಿ ಫ್ರೆಂಚರನ್ನು ಮತ್ತು ಚಂದ ಸಾಹೇಬರನ್ನು ಸೋಲಿಸಿ ಹತ್ಯೆ ಮಾಡಲಾಯಿತು. ಅನ್ವರುದ್ದೀನ ಮಗನಾದ ಮಹಮ್ಮದ್ ಅಲಿಯನ್ನು ಆರ್ಕಾಟ್ ನವಾಬನಾಗಿ ಮಾಡಿದರು. 63. ಎರಡನೇ ಕರ್ನಾಟಿಕ್ ಯುದ್ಧವು ಯಾವ ಒಪ್ಪಂದದ ಮೇರೆಗೆ ಮುಕ್ತಾಯ ಕಂಡಿತು? ಉತ್ತರ ಪಾಂಡಿಚೇರಿ ಒಪ್ಪಂದದ ಪ್ರಕಾರ ಎರಡನೇ ಕರ್ನಾಟಿಕ್ ಯುದ್ಧ ಮುಕ್ತಾಯಗೊಂಡಿತು. 64. ಎರಡನೇ ಕರ್ನಾಟಿಕ್ ಯುದ್ಧ ಯಾರಿಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟಿತು? ಉತ್ತರ ಬ್ರಿಟಿಷರಿಗೆ. 65. ಮೂರನೇ ಕರ್ನಾಟಿಕ್ ಯುದ್ಧ ಯಾವಾಗ ನಡೆಯಿತು? ಉತ್ತರ ಮೂರನೆಯ ಕರ್ನಾಟಿಕ್ ಯುದ್ಧ 1756ರಿಂದ 1763ರವರೆಗೆ ನಡೆಯಿತು. 66. ವಾಂಡಿವಾಸ್ ಕದನ ಯಾವಾಗ ನಡೆಯಿತು? ಉತ್ತರ 1760. 67. ವಾಂಡಿವಾಸ್ ಕದನ ಯಾರ ಮಧ್ಯೆ ನಡೆಯಿತು? ಉತ್ತರ ಬ್ರಿಟಿಷ್ ಅಧಿಕಾರಿ ಸರ್ ಐರ್ ಕೋಟ್ ಮತ್ತು ಫ್ರೆಂಚರ ಕೌಂಟ್ ಡಿ ಲ್ಯಾಲಿ ಬುಸ್ಸಿಯ ನಡುವೆ ನಡೆಯಿತು. 68. ಮೂರನೇ ಕರ್ನಾಟಿಕ್ ಯುದ್ಧದ ಗತಿ ಹೇಗೆ ನಡೆಯಿತು? ಉತ್ತರ ಫ್ರೆಂಚರ ಕೌಂಟ್ ಡಿ ಲಾಲಿಯು 1760ರಲ್ಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಿದಾಗ ಬ್ರಿಟಿಷ್ ಸೇನಾಧಿಕಾರಿ ಸರ್ ಐರ್ ಕೋಟ್ ಫ್ರೆಂಚರನ್ನು ಸೋಲಿಸಿದನು. ಬುಸ್ಸಿಯನ್ನು ಸೆರೆ ಹಿಡಿದನು. ಸರ್ ಐರ್ ಕೋಟ್ನ ಪಾಂಡಿಚೇರಿಗೆ ಮುತ್ತಿಗೆ ಹಾಕಿದಾಗ ಲಾಲಿಯು ಶರಣಾದನು. ಫ್ರೆಂಚರು ಭಾರತದ ಎಲ್ಲ ನೆಲೆಗಳನ್ನು ಕಳೆದುಕೊಂಡರು. 1763ರ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಪಾಂಡಿಚೇರಿಯನ್ನು ಫ್ರೆಂಚರಿಗೆ ಕೊಟ್ಟರು. ದಕ್ಷಿಣ ಭಾರತದಲ್ಲಿ ಫ್ರೆಂಚರು ಮೂಲೆ ಗುಂಪಾದರು, ಬ್ರಿಟಿಷರು ಪ್ರಬಲರಾದರು. 69. ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನು ಕಟ್ಟಿದ ಪ್ರಥಮ ಅಧಿಕಾರಿ ಯಾರು? ಉತ್ತರ ರಾಬರ್ಟ್ ಕ್ಲೈವ್. 70. ಪ್ಲಾಸಿಕ್ ಕದನ ಎಷ್ಟರಲ್ಲಿ ನಡೆಯಿತು? ಉತ್ತರ 1757. ಬಾಕ್ಸರ್ ಕದನ ಯಾವಾಗ ನಡೆಯಿತು? ಉತ್ತರ 1764ರಲ್ಲಿ. 72. ಫ್ರೆಂಚರ ಗವರ್ನರ್ ಜನರಲ್ ಆಗಿ 1742ರಲ್ಲಿ ನೇಮಕಗೊಂಡವರು ಯಾರು? ಉತ್ತರ ಡೂಪ್ಲೆ. 73. ಫ್ರಾನ್ಸ್ ಸರ್ಕಾರ ಶಾಂತಿಯನ್ನು ಕಾಪಾಡಲು ಡೂಪ್ಲೆಯನ್ನು ತಾಯ್ನಾಡಿಗೆ ಯಾವಾಗ ಕರೆಸಿಕೊಂಡಿತು? ಉತ್ತರ 1754ರಲ್ಲಿ. ಮೂರನೆಯ ಕರ್ನಾಟಿಕ್ ಯುದ್ಧದ ನಂತರ ಡೂಪ್ಲೆಯನ್ನು ಫ್ರಾನ್ಸಿನ ಸರ್ಕಾರ ತಾಯ್ನಾಡಿಗೆ ಕರೆಸಿಕೊಂಡಿತು. 74. ಬ್ರಿಟಿಷರಿಗೆ ದಸ್ತಕುಗಳನ್ನು ನೀಡಿದವರು ಯಾರು? ಉತ್ತರ ಫಾರೂಕ್ ಸಿಯಾರ್. 75. ದಸ್ತಕು ಎಂದರೇನು? ಉತ್ತರ ಬಂಗಾಳದ ಫಾರೂಕ್ ಸಿಯಾರನ್ ಸರ್ಕಾರದಲ್ಲಿ ಕಂಪನಿಯು ಯಾವುದೇ ತೆರಿಗೆ ಸರಕುಗಳ ಆಮದು ರಫ್ತು ಮುಕ್ತ ವ್ಯಾಪಾರ ಮಾಡಲು ಪಡೆದ ಪರವಾನಗಿ ಪತ್ರವೇ
ದಸ್ತಕಗಳಾಗಿವೆ. 76. ದಸ್ತಕ್ನ ದುರುಪಯೋಗ ವಿರೋಧಿಸಿದವರು ಯಾರು? ಉತ್ತರ ಮುರ್ಷಿದ್ ಅಲಿ ಖಾನ್, ಅಲಿವರ್ದಿ ಖಾನ್. 77. ಅಲಿವರ್ದಿ ಖಾನ್ ಯಾವಾಗ ನಿಧನನಾದನು? ಉತ್ತರ 1756. 78. ಪ್ಲಾಸಿ ಕದನ ಯಾರ ನಡುವೆ ನಡೆಯಿತು? ಉತ್ತರ ಬಂಗಾಳದ ನವಾಬ ಸಿರಾಜ್ ಉದ್-ದೌಲ ಮತ್ತು ಬ್ರಿಟಿಷರಿಗೆ 1757ರಲ್ಲಿ ಪ್ಲಾಸಿ ಕದನ ನಡೆಯಿತು. 79. ಪ್ಲಾಸಿ ಕದನಕ್ಕೆ ಕಾರಣಗಳೇನು? ಉತ್ತರ ದಸ್ತಕಗಳ ದುರುಪಯೋಗ, ನವಾಬನ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಕಪ್ಪು ಕೋಣೆ ದುರಂತ. 80. ಕಪ್ಪು ಕೋಣೆಯ ದುರಂತ ಎಂದರೇನು? ಉತ್ತರ ಸಿರಾಜನು ಫೋರ್ಟ್ ವಿಲಿಯಂ ಕೋಟೆಯನ್ನು ಸುಲಭವಾಗಿ ಗೆದ್ದು ಕೆಲವರನ್ನು ಸೆರೆ ಹಿಡಿದನು. ಸಿರಾಜನ ಆಕ್ರಮಣದಲ್ಲಿ ಸೆರೆ ಸಿಕ್ಕಿದ್ದ 146 ಮಂದಿ ಬ್ರಿಟಿಷರನ್ನು ಚಿಕ್ಕ ಕೊಠಡಿ ಒಂದರಲ್ಲಿ ಬಂಧಿಸಿಟ್ಟನು. ಅವರಲ್ಲಿ 123 ಮಂದಿ ಅಸುನೀಗಿದರು ಎಂಬುದಾಗಿತ್ತು. ಇದನ್ನು ಕಪ್ಪು ಕೋಣೆಯ ದುರಂತ ಎಂದು ಕರೆಯಲಾಗಿದೆ. ಸಿರಾಜ್ ಉದ್-ದೌಲನ ಸೇನಾಪತಿ ಯಾರು? ಉತ್ತರ ಮೀರ್ ಜಾಫರ್. 82. 1757ರ ಜೂನ್ 23ರಂದು ನಡೆದ ಪ್ಲಾಸಿ ಕದನದ ಗೆಲುವು ರಾಬರ್ಟ್ ಕ್ಲೈವ್ನ ಹೇಗೆ ಹೋಲಿಸಿಕೊಂಡನು? ಉತ್ತರ ನವಾಬನ ವಿರೋಧಿಗಳಾದ ಬಂಗಾಳದ ಶ್ರೀಮಂತರನ್ನು ತನ್ನತ್ತ ಸೆಳೆದುಕೊಂಡನು. ಮೀರ್ ಜಾಫರ್ಗೆ ನವಾಬಗಿರಿಯ ಆಮಿಷ ತೋರಿಸಿ ಯುದ್ಧದಲ್ಲಿ ಭಾಗಿಯಾಗದೆ ತಟಸ್ಥಗೊಳಿಸಿದನು. ಏಕಾಂಗಿಯಾಗಿ ಹೋರಾಡಿದ ಸಿರಾಜ್ ಉದ್-ದೌಲನು ಸೋಲಿಸಿ ಗೆಲುವು ಸಾಧಿಸಿದನು. 83. ಬಂಗಾಳದ ಲೇವಾದೇವಿಗಾರರು ಅಥವಾ ನವಾಬನ ವಿರೋಧಿಗಳು ಯಾರು? ಉತ್ತರ ಮಾಣಿಕ್ ಚಂದ್, ನೇಮಿ ಚಂದ್, ಜಗತ್ ಶೇಠ್. ಬಂಗಾಳದ ಶ್ರೀಮಂತ ಲೇವಾದೇವಿಗಾರರು. 84. ಪ್ಲಾಸಿ ಕದನದ ಪರಿಣಾಮಗಳು ವಿವರಿಸಿ. ಉತ್ತರ ಈ ಯುದ್ಧವು ಭಾರತೀಯರಲ್ಲಿದ್ದ ಅನೈತಿಕತೆ, ಅಸಂಘಟನೆ, ವ್ಯಾಪಾರದ ಲೋಭಿತನ ಪ್ರದರ್ಶನವಾಯಿತು. ಮೀರ್ ಜಾಫರನು ಬಂಗಾಳದ ನವಾಬನಾದನು. ಕಂಪನಿಯು ಬಂಗಾಳದಲ್ಲಿ ಅನಿರ್ಬಂಧಿತ ವ್ಯಾಪಾರ ಮಾಡಲು ಹಕ್ಕನ್ನು ಪಡೆಯಿತು. ಸಿರಾಜ್ ಉದ್-ದೌಲನು ಕಲ್ಕತ್ತಾದ ಮೇಲೆ ಆಕ್ರಮಣ ಮಾಡಿದ ಪರಿಣಾಮವಾಗಿ ಮೀರ್ ಜಾಫರನು 17,70,00,000 ರೂಪಾಯಿಗಳನ್ನು ಬ್ರಿಟಿಷರಿಗೆ ಕೊಡಬೇಕಾಯಿತು. ಮೀರ್ ಜಾಫರ್ ಬ್ರಿಟಿಷರ ಕೈಯಲ್ಲಿ ಶೋಷಣೆಗೆ ಒಳಗಾದನು. ಇಷ್ಟು ಪ್ಲಾಸಿ ಕದನದ ಪರಿಣಾಮಗಳಾಗಿವೆ. 85. ಮೀರ್ ಜಾಫರ್ ಅಸಮರ್ಥನೆಂದು ನಂತರ ಬಂಗಾಳದ ನವಾಬನಾಗಿ ಯಾರನ್ನು ನೇಮಕ ಮಾಡಿದರು? ಉತ್ತರ ಮೀರ್ ಕಾಸಿಂನನ್ನು ಬಂಗಾಳದ ನವಾಬನಾಗಿ ನೇಮಿಸಲಾಯಿತು. 86. ಮೀರ್ ಜಾಫರ್ನ ಅಳಿಯ ಯಾರು? ಉತ್ತರ
ಮೀರ್ ಕಾಸಿಂ 87. ಮೀರ್ ಕಾಸಿಂನನ್ನು ಬಂಗಾಳದ ನವಾಬನ ಸ್ಥಾನದಿಂದ ಏಕೆ ತೆಗೆದು ಹಾಕಿದರು? ಉತ್ತರ: ಮೀರ್ ಕಾಸಿಂನು ದಸ್ತಕದ ದುರ್ಬಳಕೆಯನ್ನು ಪರಿಶೀಲಿಸಿ ಬಂಗಾಳದ ಎಲ್ಲ ವ್ಯಾಪಾರವನ್ನು ಸುಂಕಮುಕ್ತಗೊಳಿಸಿದನು. ಇದರಿಂದ ಭಾರತೀಯರು ಕೂಡ ಸುಂಕಮುಕ್ತ ವ್ಯಾಪಾರ ನಡೆಸಿ ಬ್ರಿಟಿಷರೊಂದಿಗೆ ನೇರ ಸ್ಪರ್ಧೆಗಿಳಿದರು. ಇದರಿಂದ ಕುಪಿತಗೊಂಡ ಬ್ರಿಟಿಷರು ಮೀರ್ ಕಾಸಿಂನನ್ನು ಕೆಳಗಿಳಿಸಿ ಮತ್ತೆ ಮೀರ್ ಜಾಫರ್ನನ್ನು ನವಾಬನಾಗಿ ಮಾಡಿದರು. 88. ಮೀರ್ ಕಾಸಿಮನು ಬ್ರಿಟಿಷರೊಂದಿಗೆ ಯುದ್ಧ ಮಾಡಲು ಯಾರೊಂದಿಗೆ ತ್ರಿಕೂಟ ಸೈನ್ಯಪಡೆ ವ್ಯವಸ್ಥೆ ಮಾಡಿದನು? ಉತ್ತರ: ಮೊಘಲ್ ದೊರೆ 2ನೇ ಶಾ ಆಲಂ, ಔಧ್ನ ನವಾಬ ಶುಜಾಉದ್ದೌಲ ಮತ್ತು ಮೀರ್ ಕಾಸಿಂನ ಸೈನ್ಯ ತ್ರಿಕೂಟ ಪಡೆ ರಚಿಸಿದನು. 89. ಬಕ್ಸರ್ ಕದನ ಯಾರ ಮಧ್ಯೆ ನಡೆಯಿತು? ಉತ್ತರ: ಮೀರ್ ಕಾಸಿಂನ ನೇತೃತ್ವದಲ್ಲಿ ತ್ರಿಕೂಟ ಸೈನ್ಯ ಮತ್ತು ಬ್ರಿಟಿಷರ ಮಧ್ಯೆ ಬಕ್ಸರ್ ಕದನ 1764ರಲ್ಲಿ ಬಕ್ಸರ್ ಎಂಬ ಸ್ಥಳದಲ್ಲಿ ನಡೆಯಿತು. 90. ಬಕ್ಸರ್ ಕದನದ ಇಂಗ್ಲಿಷ್ ಸೈನ್ಯದ ಅಧಿಕಾರಿ ಯಾರಾಗಿದ್ದರು? ಉತ್ತರ: ಹೆಕ್ಟರ್ ಮನ್ರೋ. 91. ಬಕ್ಸರ್ ಕದನದ ಗತಿಯನ್ನು ತಿಳಿಸಿ. ಉತ್ತರ: ಮೀರ್ ಕಾಸಿಮನ ತ್ರಿಕೂಟ ಸೈನ್ಯ 1764ರಲ್ಲಿ ಬಕ್ಸರ್ ಎಂಬ ಪ್ರದೇಶದಲ್ಲಿ ಬ್ರಿಟಿಷರ ಸೈನ್ಯಕ್ಕೆ ಮುಖಾಮುಖಿಯಾದವು. ಯುದ್ಧ ಘೋರವಾಗಿ ನಡೆಯಿತು. ಮೀರ್ ಕಾಸಿಮನು ಸೋತು ಪಲಾಯನ ಮಾಡಿದನು. ಶಾ ಆಲಮನು ಶರಣಾದನು. ಬ್ರಿಟಿಷ್ ಶಕ್ತಿಗೆ ತಡೆಯೊಡ್ಡುವ ತ್ರಿಕೂಟ ಸೈನ್ಯದ ಪ್ರಯತ್ನ ವಿಫಲವಾಯಿತು. 92. ಬಕ್ಸರ್ ಕದನದ ಪರಿಣಾಮಗಳೇನು? ಉತ್ತರ: ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು 2ನೇ ಶಾ ಆಲಂ ನೀಡಿದನು. ಶಾ ಆಲಂ ಬ್ರಿಟಿಷ್ ಕಂಪನಿಗೆ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಎಲ್ಲ ಹಕ್ಕುಗಳನ್ನು ಬಿಟ್ಟುಕೊಡಬೇಕಾಯಿತು. ಔಧ್ನ ನವಾಬನು ಕಂಪನಿಗೆ ಯುದ್ಧದ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು. ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಬಂಗಾಳದ ಸಂಪೂರ್ಣ ಆಡಳಿತ ಕಂಪನಿಯು ನಿರ್ವಹಿಸತೊಡಗಿತು. 93. ದಿವಾನಿ ಹಕ್ಕು ಎಂದರೇನು? ಉತ್ತರ: ಭೂ ಕಂದಾಯವನ್ನು ವಸೂಲಿ ಮಾಡುವ ಹಕ್ಕು ದಿವಾನಿ ಹಕ್ಕು ಎನ್ನುವರು. 94. ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಉತ್ತರ: ರಾಬರ್ಟ್ ಕ್ಲೈವ್. ಬಂಗಾಳದಲ್ಲಿ 1765ರಲ್ಲಿ ದ್ವಿಪ್ರಭುತ್ವ ಪದ್ಧತಿ ಜಾರಿಗೆ ತರಲಾಯಿತು. 95. 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಲ್ಲಿ ಸ್ಥಾಪಿಸಲಾಯಿತು? ಉತ್ತರ: ಇಂಗ್ಲೆಂಡ್ನಲ್ಲಿ. 96. ಡಚ್ ಈಸ್ಟ್ ಇಂಡಿಯಾ ಕಂಪನಿ
ಯಾವಾಗ ಸ್ಥಾಪಿಸಲಾಯಿತು? ಉತ್ತರ 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಲಾಯಿತು. 97. 1716ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರ ಮಾಡಲು ಯಾರು ಅನುಮತಿ ಕೊಟ್ಟರು? ಉತ್ತರ ಮೊಘಲ್ ಚಕ್ರವರ್ತಿಯಾದ ಜಹಾಂಗೀರನು ಈಸ್ಟ್ ಇಂಡಿಯಾ ಕಂಪನಿಗೆ ಪಶ್ಚಿಮ ಕರಾವಳಿಯಲ್ಲಿ ಸೂರತ್ ಮತ್ತು ಪೂರ್ವ ಕರಾವಳಿಯಲ್ಲಿ ಕಲ್ಕತ್ತಾದ ಹೂಗ್ಲಿಯಲ್ಲಿ ವ್ಯಾಪಾರ ಮಾಡಲು ಅನುಮತಿ ಕೊಟ್ಟನು. 98. ಬ್ರಿಟಿಷರು ತಮ್ಮ ಮೊದಲ ದಾಸ್ತಾನು ಕೋಟೆಯನ್ನು ಮದ್ರಾಸ್ನಲ್ಲಿ ಯಾವಾಗ ನಿರ್ಮಿಸಿದರು? ಉತ್ತರ 1639ರಲ್ಲಿ ಬ್ರಿಟಿಷರು ಮದ್ರಾಸ್ನಲ್ಲಿ ತಮ್ಮ ಮೊದಲ ದಾಸ್ತಾನು ಮಳಿಗೆಯನ್ನು ನಿರ್ಮಿಸಿದರು. 99. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ಯಾವಾಗ ಸ್ಥಾಪಿಸಲಾಯಿತು? ಉತ್ತರ 1664ರಲ್ಲಿ ಫ್ರೆಂಚರು ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದರು.